ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಆರ್ ಒ ಪಂಪ್ನ ಪ್ರೆಷರ್ ಹೇಗೆ ಇನ್ಕ್ರೀಸ್ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಹಾಗಾದರೆ ನೋಡ್ಕೊಂಬರೋಣ. ಹಾಯ್ ಫ್ರೆಂಡ್ಸ್, ಫಸ್ಟ್ ನಾವು ಈಗ ಈ 6 ನಟ್ಟುಗಳನ್ನ ಇಲ್ಲಿ ತೋರಿಸಿದ್ರೆ 6 ನಟ್ಸ್ನ ಓಪನ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ ಲಾಸ್ಟ್ ನಟ್ಟನ್ನು ಓಪನ್ ಮಾಡ್ತಾ ಇದ್ದೀನಿ. ಇದರೊಳಗಡೆ ಸ್ಪ್ರಿಂಗ್ ಇರುತ್ತೆ, ಸೊ ಸ್ವಲ್ಪ ಇದನ್ನ ಹೋಲ್ಡ್ ಮಾಡಿ ಇಟ್ಕೊಳ್ಳಿ, ಇಲ್ಲಾಂದರೆ ಫುಲ್ ಓಪನ್ ಆಗಿಬಿಡುತ್ತೆ. ನೋಡಿ, ಈ ಥರ 6 ನಟ್ಟನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸ್ಲೋ ಆಗಿ ಈ ಥರ ಓಪನ್ ಮಾಡ್ಕೊಳ್ಳಿ. ನೋಡಿ, ಇದರೊಳಗಡೆ ಈ ಥರ ಸ್ಪ್ರಿಂಗ್ ಮತ್ತು ಮೇಲ್ಗಡೆ ಈ ಥರ ಇದಿರುತ್ತೆ. ಸೊ ಹುಷಾರಾಗಿ ಓಪನ್ ಮಾಡ್ಕೊಳ್ಳಿ, ಕೆಲವೊಮ್ಮೆ ಇದು ಸ್ಲಿಪ್ಪಾಗಿ ಕೆಳಗಡೆ ಬೀಳುತ್ತೆ. ಓಕೆ, ಓಕೆ ನೋಡಿ, ಇದು ಈಗ ಕೆಲವೊಮ್ಮೆ ಇದು ಡಯಾಫ್ರಾಮ್, ಇದು ಬ್ಯಾಕ್ ಸೈಡ್ ಎಲ್ಲೋ ಕಲರ್ ಇದೆಯಲ್ಲ ಇಲ್ಲಿ ಹಿಂದ್ಗಡೆ, ಇದು ಡಯಾಫ್ರಾಮ್. ಏನಾದರೂ ಕಡೆಯಿಂದ ಈ ಥರ ಲೀಕ್ ಆಗ್ತಾ ಇದ್ದರೆ ಇದು ಹೋಗಿರುತ್ತೆ. ಸೊ ಇದನ್ನು ಚೇಂಜ್ ಮಾಡಿದಾಗ ನಿಮ್ದಾಗುತ್ತೆ. ಇದು ನಾವು ಲೀಕ್ ಆಗ್ತಾ ಇಲ್ಲ, ಬಟ್ ಪ್ರೆಷರ್ ಕಮ್ಮಿ ಆಗಿದೆ. ಸೊ ಪ್ರೆಷರ್ ಕಮ್ಮಿ ಆದರೆ ಈ ರಬ್ಬರ್ನ ಪ್ರಾಬ್ಲಮಿಂದನೂ ಆಗುತ್ತೆ. ಸೊ ಈ ರಬ್ಬರ್ನ ಓಪನ್ ಮಾಡ್ಕೊಳ್ಳೋಣ. ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೋಡಿ, ಕ್ಲೀನ್ ಮಾಡಿದ್ದೀನಿ. ಈಗ ಈ ರಬ್ಬರ್ ಇದೆಯಲ್ಲ, ಇದನ್ನು ಓಪನ್ ಮಾಡ್ಕೊಳ್ಳಿ. ಓಕೆ, ನೋಡಿ ರಬ್ಬರ್ ಓಪನ್ ಮಾಡಿ. ನೋಡಿ, ಇಲ್ಲಿ ಈ ಥರ ರೌಂಡ್ ಶೇಪ್ ಇದೆ. ನೋಡಿ, ಇಲ್ಲಿ ಫುಲ್ ಇದಾಗೋಗಿದೆ. ಈಗ ನಾವು ಇಲ್ಲಿ ಒಂದು 6 ರೌಂಡ್ ಈ ಥರ ಇದು ಬರುತ್ತಲ್ಲ ಪ್ಲಂಬಿಂಗಿಗೆ, ಇದನ್ನು 6 ರೌಂಡ್ ಇದ್ರೊಳಗಡೆ ಸುತ್ತಿ ಆಮೇಲೆ ಇದನ್ನ ರಬ್ಬರ್ ಇದ್ರೊಳಗಡೆ ಹಾಕೋಣ. ಈ ಥರ ಇದು ಮಾಡ್ಕೊಳ್ಳಿ. ಇದರ ಅಳತೆ ತೊಗೊಂಬಿಡಿ. ಆಮೇಲೆ 6 ರೌಂಡ್ ಇದು ಮಾಡಿಕೊಂಡು ಕಟ್ ಮಾಡೋಣ. ಇಷ್ಟು 1 ರೌಂಡ್ ಆಗುತ್ತೆ. ನೋಡಿ, ಇಷ್ಟು 1 ರೌಂಡ್ ಆಗುತ್ತೆ. ಇದೇ ರೀತಿ 6 ರೌಂಡ್ ಇದು ಮಾಡ್ಕೊಳ್ಳೋಣ. ನೋಡಿ, 1 2 3 4
5 6 ಓಕೆ. ನೋಡಿ ಇದನ್ನ ಸ್ಟಿಕ್ ಮಾಡಿಕೊಂಡು ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಸುತ್ಕೊಳ್ಳೋಣ ಈ ಥರ. ಇದರೊಳಗಡೆ ಹಾಕಿದ್ದೀನಿ. ಈಗ ಈ ರಬ್ಬರ್ನ ಹಾಕಿ, ಈ ರಬ್ಬರ್ ಈ ಥರ ಇತ್ತಲ್ಲ, ಈ ಥರ ಹಾಕಿದ್ರು. ಇದನ್ನ ಈ ಥರ ಹಾಕಿ ಉಲ್ಟಾ ಹಾಕಿ. ರಬ್ಬರ್ ಮುಂಚೆ ಹೆಂಗಿತ್ತು ಅದ್ರ ಉಲ್ಟಾ. ಕ್ಲೀನಾಗಿ ರಬ್ಬರ್ ಒಳಗಡೆ ಕುತ್ಕೋಬೇಕು. ನೋಡಿ ರಬ್ಬರ್ ಕೂತಿದೆ. ಈಗ ಈ ಸ್ಪ್ರಿಂಗ್ಗಳನ್ನ ಲೈಟಾಗಿ ಸ್ವಲ್ಪ ಇದು ಮಾಡ್ಕೊಳ್ಳಿ. ಲೈಟಾಗಿ ಸ್ವಲ್ಪ ಹಿಗ್ಸ್ಕೊಳ್ಳಿ 3 ಸ್ಪ್ರಿಂಗ್ಗಳನ್ನ. ಇದರ 3 ಸ್ವಲ್ಪ ಲೈಟಾಗಿ ಕೈಯಲ್ಲೇ ಇದು ಮಾಡ್ಕೊಳ್ಳಿ, ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಒಳಗಡೆ ಹಾಕ್ಕೊಳ್ಳೋಣ. ಇದರೊಳಗಡೆ ಹಾಕ್ಕೊಂಡಿದ್ದೀನಿ. ಈಗ ಫಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಇದ್ರದ್ದು ಲೀಕೇಜ್ ಪ್ರಾಬ್ಲಮ್ ಇರಲಿಲ್ಲ. ಇದ್ದರೆ ನೀವು ಇದ್ರ ಓಪನ್ ಮಾಡಿದ್ರೆ ಇದರೊಳಗಡೆ ಯೆಲ್ಲೋ ಕಲರ್ ಇರುತ್ತಲ್ಲ, ಇದನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಲೀಕೇಜ್ ಇಲ್ಲದೆ ಇದ್ದರೆ ಬರೀ ಪ್ರೆಷರ್ ಅಷ್ಟೇ ಕಮ್ಮಿ ಇತ್ತು ಇದ್ರದ್ದು. ಅದಕ್ಕೋಸ್ಕರ ನಾನು ಇದನ್ನಷ್ಟೇ ತೋರಿಸಿದ್ದೀನಿ. ಕರೆಕ್ಟಾಗಿ ಸ್ಪ್ರಿಂಗ್ ಅದರೊಳಗಡೆ ಕೂತ್ಕೊಳ್ಳೋ ಹಾಗೆ ಹಾಕಿ. ಇವೆರಡು ಇದೆಯಲ್ಲ, ಇದು ಕೆಳಗಡೆ ಬರಬೇಕು. ಆ ಥರ ನೋಡ್ಕೊಳ್ಳಿ. ನೋಡಿ ಇವೆರಡು ಕಟ್ಟಿದೆಯಲ್ಲ, ಈ ಕೆಳಗಡೆ 2 ಕಟ್ ಕೊಟ್ಟಿರ್ತಾರೆ, ಮ್ಯಾಚ್ ಆಗಬೇಕಿದು ಕರೆಕ್ಟ್. ಇದ್ರೊಳಗಡೆ ಅವೆರಡು 3 ಸ್ಪ್ರಿಂಗ್ ಕುತ್ಕೋಬೇಕು. ಇದ್ರೊಳಗಡೆ
ಎಲ್ಲ ನಟ್ಗಳನ್ನು ಟೈಟ್ ಮಾಡ್ಕೊಂಡಿದ್ದೀನಿ, ಫುಲ್ ಟೈಟ್ ಆಗಿದೆ. ಬನ್ನಿ ಹಾಗಾದರೆ ಈಗ ಪ್ರೆಷರ್ ನೋಡೋಣ ಎಷ್ಟು ಬರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಮುಂಚೆ ಇಷ್ಟು ಬರ್ತಿರ್ಲಿಲ್ಲ. ನೋಡಿ ಈಗ ಟಚ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಪ್ರೆಷರ್ ಇದೆ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.